ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳಿಗೆ ನೀಡದೇ ಇರುವುದು ಜಿಲ್ಲಾ ಸಮಿತಿಯು ಖಂಡಿಸುತ್ತದೆ ಎಂದು ಪ್ರೇಮ್ ಕೋಲೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಕಳೆದ 2 ಬಾರಿ ಹಿಂದುಳಿದ ವರ್ಗದ ನಾಯಕರಾದ ಶರಣಪ್ಪ ತಳವಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವುದಾಗಿ ಪಕ್ಷದ ವರಿಷ್ಠರು ತೀರ್ಮಾನಿಸಿದರು. ಜಿಲ್ಲೆಯ ಶಾಸಕರು ಮತ್ತು ಮಾಜಿ ಶಾಸಕರು ವಿರೋಧ ವ್ಯಕ್ತಪಡಿಸಿ ಕೊನೆಯ ಗಳಿಗೆಯಲ್ಲಿ ಸಾಮಾನ್ಯ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ಲಭಿಸುವಂತೆ ಮಾಡಿದ್ರು. ನಂತರ ಕಳೆದ ವರ್ಷ ಹಿಂದುಳಿದ ವರ್ಗದ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಘೋಷಣೆ ಮಾಡುವುದು ಮಾತ್ರ ಬಾಕಿ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಿಸಿದ್ರು. ಈಗಾಗಲೇ ಹಿಂದುಳಿದ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ನೀಡುತ್ತೇವೆ ಎಂದು ಪಕ್ಷದ ವರಿಷ್ಠರು ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರಿಗೆ ಹೇಳಿ ಕೊನೆ ಗಳಿಗೆಯಲ್ಲಿ ಮೋಸ ಮಾಡಿ ಮತ್ತೆ ಅಶೋಕ್ ಬಗಲಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೋಲಿ ಕಬಲಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಮುದಾಯದವರು ಅಂತ ಇದು ಮಾಡ್ಕೊಂಡು ಬೇರೆ ಸಮುದಾಯದವರಿಗೆ ಏನೇ ಆಗ್ಲಿ, ಅನ್ಯಾಯ ಆಗ್ಲಿ, ಅತ್ಯಾಚಾರ ಆಗ್ಲಿ, ಕೊಲೆ ಆಗ್ಲಿ, ಏನೇ ಆಗ್ಲಿ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದ್ರಿದ್ರೆ ಅದು ಅವಣ್ಣ ಮ್ಯಾಕೇರಿ ಸಾಹೇಬ್ರ. ತಾವು ಕೂಡ ನೋಡಿದ್ರಾಯ್ತು, ಇವತ್ತ ದೇವಾನಂದ ಕಲಬುರ್ಗಿ ಹತ್ಯೆ ಲಾಸ್ಟ್ 1 ಇಯರ್ ಬ್ಯಾಕ್ ದೇವಾನಂದ ಕಲಬುರ್ಗಿ ಒಂದು ಹತ್ಯೆ ಆಯ್ತು. ಹತ್ಯೆ ಆದ್ಮೇಲೆ 45 ದಿನ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ರು DC ಆಫೀಸ್ ಎದುರುಗಡೆ. ಅವ್ರಿಗೆ ಅಂತವ್ರಿಗೆ ನ್ಯಾಯ ಕೊಡ್ತವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನ್ಯಾಯ ಸಿಕ್ತು. ಅದು ಆದ್ಮೇಲೆ ಗಿರೀಶ್ ಚಕ್ರ ಅಂತಂದು ಅವ್ರಿಗೆ ಕೂಡ ಅನ್ಯಾಯ ಮಾಡಿ ಕೊಲೆ ಆಗಿತ್ತು. ಅದು ಕೂಡ ಏನದ ಅವ್ರಿಗೆ ಬಂಧನೆ ಮಾಡಿ ಇದು ಮಾಡ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಚಿನ್ನಂಗೇರಿಯಲ್ಲಿ ಏನೋ ಒಂದು ಹುಡುಗಿ ಸಾಂಬಾರ್ನಲ್ಲಿ ಬಿದ್ದಾಗ ಆ ಹುಡುಗಿಗೆ ಏನಿಲ್ಲ, ಲಾಸ್ಟ್ ಅವರು ಹೋಗಿ ಮಶಾನ್ ಭೂಮಿಯಲ್ಲಿ ಜಸ್ಟ್ ಇದು ಮಾಡೋರೇ ಇದ್ರದು. ಆದ್ರೆ ಅವಣ್ಣ ಮ್ಯಾಕೇರಿ ಒಂದು ಧ್ವನಿ ಎತ್ತಿ ಆ ಕುಟುಂಬಕ್ಕೆ ಸುಮಾರು ಏನಿಲ್ಲ ಅಂತಂದ್ರೆ 21 ಲಕ್ಷ ಅನ್ನದಾನ ಕೊಟ್ಟಿ 4-5 ಎಕರೆ ಹೊಲವನ್ನು ಕೊಟ್ಟಿ ಅಂದ್ರೆ ಕೊಡಿಸಿದ್ದಾರೆ ಅವರು. ಮತ್ತೆ ಅವರಿಗೆ ಒಂದು ನೌಕರಿ ಕೂಡ ಇದು ಆಗಿದೆ ಅಂತ ಅಂತಂದ್ರೆ ನಿರಂತರವಾಗಿ ಯಾವುದೇ ಸಮಾಜ ಆಗಲಿ, ಇವತ್ತ ಕೂಲಿ ಸಮಾಜ ಅಂತಲ್ಲ, ಇವತ್ತು ಹಾಲು ಮತ ಸಮಾಜ ಆಗಲಿ, ಇವತ್ತು ಅಲ್ಪಸಂಖ್ಯಾತ ಆಗಲಿ, ಇವತ್ತು ದಲಿತ ಸಮಾಜ ಆಗಲಿ, ಇವತ್ತು ಯಾವುದೇ ಸಮಾಜಕ್ಕೆ ಅನ್ಯಾಯ ಆದ್ರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದ್ರಿದ್ರೆ ಅದು ಅವಣ್ಣ ಮ್ಯಾಕೇರಿ ಸಾಹೇಬ್ರದ. ಹಾಗಾಗಿ ನಮಗ ಒಂದು ಸ್ಥಾನ ಮಾನ ಏನಾದ್ರೂ ಕೊಡ್ಬೇಕಲ್ಲ ಸರ್. ಹಿಂದುಳಿದ ವರ್ಗದ ಖಾಲಿ ಮತಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಮತ ಬೇಕು, ಖಾಲಿ ಹಿಂದುಳಿದವರು ರಾಜಕೀಯವಾಗಿ ಏನು ಬೇಡ, ಅವ್ರಿಗೆ ಸ್ಥಾನ ಮಾನ ಬೇಡ ಅಂತಂದು ಈಗ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಂದು ನಾವು ಇಷ್ಟೊಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಬಂದಿದ್ದೇವೆ ನಾವು ಇವತ್ತಿನ ದಿನ. ಈಗ ನೋಡ್ಬೇಕಂತಂದ್ರೆ ನಾವು ನಿಜ ಕೇಳ್ಬೇಕಂದ್ರೆ ಅವಣ್ಣ ಮ್ಯಾಕೇರಿ ಅವರು ಮತ್ತೆ ಶರಣಪ್ಪ ತಳವಾರ್ ಅವರು ಮತ್ತೆ ಇಬ್ರು ಮಂದಿ ರೇಸ್ ನಲ್ಲಿ ಇದ್ದಾರೆ ಸರ್. ಇಬ್ರು ಮಂದಿ ರೇಸ್ ನಲ್ಲಿ ಇದ್ದಾಗ ಅದ್ರ ಜೊತೆ ಬೇರೆ ಇನ್ನೊವರಿಗೆ ಮತ್ತೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ರಿ ಸರ್. ತಾವು ಇತಿಹಾಸ ತೆಗೆದು ನೋಡ್ರಿ ಸರ್, ಈ ಜಿಲ್ಲೆ ಒಳಗ ಇವತ್ತು ನಗರ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ, ಮತ್ತೆ ಜಿಲ್ಲಾ ಅಧ್ಯಕ್ಷ ಕೂಡ ಅವರೇ ಇದ್ದಾರೆ ಸರ್. ಸುಮಾರು 20-30 ವರ್ಷ ಆಯ್ತು ಸರ್ ಇದೇ ನಡೀತಾರೆ. ಅಂದ್ರೆ ನಾವು ಖಾಲಿ ಓಟಿಗೋಸ್ಕರ ಖಾಲಿ ಹಿಂದುಳಿದ ವರ್ಗದ ಹಿಂದಿದ್ದೇವೆ ಬಿಜೆಪಿ. ಹಿಂದುಳಿದ ವರ್ಗದ ಹಿಂದೆ ನಾವು ಪಕ್ಷದವ್ರು ಇದ್ದೇವೆ. ಹಿಂದುಳಿದ ವರ್ಗದವ್ರಿಗೆ ನಾವು ಏನೇ ಕಷ್ಟ ಬರಲಿ ಅದು ಬರಲಿ ನಾವು ಇದು ಮಾಡ್ತೇವೆ ಅಂತಂದು ಓಟ್ ಮಾಡುವಾಗ ಹೇಳ್ತಾರೆ ಸರ್. ಮತದಾನ ಚುನಾವಣೆ ಇದ್ದ ಸಂದರ್ಭದಲ್ಲಿ ಹೇಳ್ತಾರೆ ಸರ್. ರಾಜಕೀಯವಾಗಿ ಬೇಕಲ್ಲ ಸರ್ ನಮ್ಗ ಹಿಂದುಳಿದ ವರ್ಗದವ್ರಿಗೆ ರಾಜಕೀಯವಾಗಿ ಬೇಕು ಸರ್. ರಾಜಕೀಯವಾಗಿ ಮೇನ್ ಇದು ಇದ್ರೆ ನಮ್ದು ಏನಾದ್ರೂ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಇವತ್ತು ನೋಡ್ರಿ ಸರ್, ಇದೇ ಕಳೆದ ಬಾರಿಯಲ್ಲಿ ಇದೇ ಅವಣ್ಣ ಮ್ಯಾಕೇರಿ ಅವ್ರಿಗೆ MP ಚುನಾವಣೆಯಲ್ಲಿ ಇದು ಕೊಟ್ಟಿದ್ದಾರೆ ಸರ್, ಯಾವ್ದೋ ಗೋರ್ಮೆಂಟ್ ಕಲ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಲೀಡ್ ಮಾಡಿ ತೋರಿಸ್ಯಾರ ಸರ್. ಅಫ್ಜಲ್ಪುರ್ನಲ್ಲಿ ಸ್ವಂತ ನಮ್ಮ ಮತಕ್ಷೇತ್ರ ಅಫ್ಜಲ್ಪುರ್ ಸರ್. ಅಫ್ಜಲ್ಪುರ್ನಲ್ಲಿ ಲೀಡ್ ಮಾಡಿ ತೋರಿಸಿದ್ದಾರೆ ಸರ್ ಇದೇ MP ಚುನಾವಣೆಯಲ್ಲಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.